ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಲೈವ್ ಸಾರಿ ವ್ಲಾಗ್. ನಾನು ನಿಮ್ಮ ರಾಮ್ ಸೋನು ಡೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ. ಇವತ್ತು ನಾನ್ ವೆಜ್ ಮಾಡಿದ್ದೆ. ಸೊ ನಾನ್ ವೆಜ್ ತಿಂದ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ. ಬಿಕಾಸ್ ಅದು ಒಂದು ತುತ್ತು ಅನ್ನನ ವೇಸ್ಟ್ ಮಾಡಬಾರ್ದು ಅನ್ನೋ ಸ್ವಲ್ಪ ಲೈವ್ ಇದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಇತ್ತಲ್ವ. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ಸ್ವಲ್ಪ ಅವನಿಗೆ ಪಾರ್ಕಿಗೆ ಕರ್ಕೊಂಡು ಹೋದೆ, ದೈವಿಕ್ಗೆ. ಯಾಕೆಂದರೆ ಇವತ್ತು ಡಾನ್ಸ್ ಕ್ಲಾಸ್ ಇರೋದ್ರಿಂದ ಇವತ್ತು ವೀಕೆಂಡಲ್ಲಿ ಡಾನ್ಸ್ ಕ್ಲಾಸ್ ಮಾಡಿಸ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಸೊ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದೆ. ಇದು ಪ್ರತಿ ಫ್ರೈಡೇಲಿ ಡ್ಯಾನ್ಸಲ್ಲಿ ರೈನ್ದು ಡಾನ್ಸ್ ಮಾಡಿಸ್ತಾರೆ. ಸೊ ಇದು ಕಾಮನ್ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಇದು ಮಕ್ಕಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಹೇಳಿ ಮಾಡಿಸ್ತಾರೆ. ಬಿಕಾಸ್ ಜೂನಿಯರ್ ಸೀನಿಯರ್ಸು ಬೇರೆ ಬೇರೆ ಬ್ಯಾಚಸ್ ಇರುತ್ತೆ. ಒಂದು 5 to 6 ದೈವಿಕಂದಿರುತ್ತೆ, 6 to 7 ಸೀನಿಯರ್ಸ್ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂತಂದರೆ ಫ್ರೈಡೇಗೆ ಎಲ್ಲರೂ ಜೂನಿಯರ್ ಮತ್ತು ಸೀನಿಯರ್ಸ್ನ ಇಬ್ಬರನ್ನು ಕರೆಸ್ಬಿಟ್ಟು ಡಾನ್ಸ್ ಮಾಡಿಸ್ತಾರೆ. ಅದಾದ ನಂತರ ನಾವು ಊರಿಗೆ ಹೋಗೋದು ಬಂತು. ಸಡನ್ಲಿ ಊರಿಗೆ ಹೋಗ್ತಾ ಇದ್ವಿ. ಬಿಕಾಸ್ ನಮ್ಮ ಮನೆ ದೇವರೆಲ್ಲ ದೇವ್ರಿಗೆ ಹೋಗಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ತುಂಬ ವರ್ಷಕ್ಕೊಂದ್ಸರಿ ಹೋಗ್ತೀವಿ. ಆ್ಯಂಡ್ ಮನೆ ದೇವರು ಅಂದರೆ ಗೊತ್ತಿರುತ್ತಲ್ವ ಎಲ್ಲರಿಗೂ. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಇನ್ನೇನು ಖುಷಿ ಅನ್ನೋದಕ್ಕೋಸ್ಕರನೇ ಹೋಗ್ತಾರೆ. ಇದೇ ಕೂಡ ನಾನು ಕೂಡ ಮಾಡ್ತಾಯಿದ್ದೆ. ಯಾಕಂದರೆ ವರ್ಷಕ್ಕೊಂದ್ಸರಿ ನನ್ನ ಫ್ಯಾಮಿಲಿ ಜೊತೆ ಹೋಗೋದೇ ಒಂಥರ ಖುಷಿ. ನಾವು ಸಾವಿರಾರು ದೇವಸ್ಥಾನಕ್ಕೆ ಹೋದ್ರೂ, ಕೋಟ್ಯಾಂತರ ದೇವಸ್ಥಾನಕ್ಕೆ ಹೋದ್ರು ನಮ್ಮ ಮನೆ ದೇವರಿಗೆ ನಾವು ಫಸ್ಟು ಶಾಂತಿ ಕೊಡಬೇಕು. ಯಾಕೆಂದರೆ ಮನೆ ದೇವರು ಮನಸ್ಸಿಗೆ ಇಂಪಾರ್ಟೆಂಟು, ಮಿಕ್ಕಿದ ದೇವರು ಆಮೇಲೆ. ಯಾಕೆಂದರೆ ಫಸ್ಟ್ ನಮ್ಮ ಮನೆ ದೇವರಿಗೆ ಏನು ನಾವು ಪ್ರಾರ್ಥನೆ ಮಾಡ್ಕೊತೀವಿ ಅದೇ ನಮಗೆ ಏಳಿಗೆ ಆಗೋದು. ಅದಾದ ನಂತರ ನಾವು ಬಂದ್ವಿ ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ. ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಬಂದ ತಕ್ಷಣ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಬಿಕಾಸ್ ಇದು ಮಾರ್ನಿಂಗ್ 4:30ಗೆ ರೀಚ್ ಆದ್ವಿ ನಾವು ಸೌದತ್ತಿಗೆ. ಅಲ್ಲಿಗೆ ಬಂದ ತಕ್ಷಣ ಮತ್ತೆ ಸೌದತ್ತಿಯಿಂದ ಯಲ್ಲಮ್ಮ ಗುಡ್ಡಕ್ಕೆ ಆಟೋ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಒಂದು 20 ರೂಪೀಸ್ ತೊಗೊತಾರೆ. ಇದು ಯಲ್ಲಮ್ಮ ಗುಡ್ಡ. ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟು ಸ್ನಾನ ಮಾಡ್ಕೋಬೇಕು. ಏಕೆಂದರೆ ಅಲ್ಲಿ ನೀರಿರುತ್ತೆ, ಹೊಂಡ ಇರುತ್ತೆ. ಹೊಂಡದಲ್ಲಿ ಸ್ವಲ್ಪ ಸ್ನಾನ ಮಾಡಿಕೊಂಡು ಆಮೇಲೆ ನಾನು, ನಮ್ಮ ಹಸ್ಬೆಂಡು, ಆಮೇಲೆ ಪಾಪು 3 ಜನನೂ ಸ್ನಾನ ಮಾಡಿಕೊಂಡ್ವಿ. ತಣ್ಣೀರೇ. ಬಟ್ ನನ್ನ ಮಕ್ಕಳು ಇಬ್ಬರು ಕೂಡ ಆಗ್ತಿರ್ಲಿಲ್ಲ. ಇದು ಮಳೆಗಾಲ ಟೈಮಲ್ಲಿ ತುಂಬಾ ಮಳೆ ಇತ್ತು. ಅದಾದ ನಂತರ ನಾನು ಕರ್ಕೊಂಡೋಗಿ ಅವನು ಸ್ನಾನ ಮಾಡಿಸ್ಕೊಂಡು ಬಂದೆ. ಯಾಕಂದರೆ ಎಷ್ಟು ಜನ ಇದ್ದಾರೆ ಅಂತಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ. ಬೆಳಗ್ಗೆ 6 ಗಂಟೆ. ಏಕೆಂತಂದರೆ ಅಲ್ಲಿ ಜಾತ್ರೆ ಎಲ್ಲ ನಡೆದಿತ್ತು ರೀಸೆಂಟಾಗಿ. ಸೊ ಜಾತ್ರೆ ಮುಖಾಂತರ ಎಲ್ಲ ಜನಗಳು ಉಳ್ಕೊಂಡಿದ್ರಲ್ವ. ನಮಗೆ ಯಾವಾಗ ಅನುಕೂಲ ಸಿಗುತ್ತೆ ಅವಾಗೆ ಅಲ್ವ ನಾವು ಹೋಗಬೇಕಾಗಿದ್ದು. ಅದಾದ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದ್ವಿ. ಆಮೇಲೆ ಬಂದಿದ್ದ ನಂತರ ಇನ್ನು ದೇವಸ್ಥಾನಕ್ಕೆ ನಾನು ಊರಿಂದನೇ ನಾನು ಮಡಲಕ್ಕೆಲ್ಲ ತೊಗೊಂಬಂದಿದ್ದೆ. ಸೀರೆ ಆಮೇಲೆ ಹೂ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ. ಅಲ್ಲಿ ಬೆಳಗ್ಗೆ ಬಂದ ತಕ್ಷಣ ಬರೀ ನಾನು ಅಕ್ಕಿ, ಬೆಲ್ಲ, ಆಮೇಲೆ ಏನಿದೆ ನಾವು ಉಪ್ಪಿ ಅಂತ ಹೇಳ್ತೀವಿ ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡೆ. ಇಲ್ಲಿ ಬಂದಿದ್ದ ಸರ್ತಿಗೊಮ್ಮೆ ನಾನು ಹಸಿರು ಬಳೆ ಹಾಕೊಂಡು ನಾನು ಎಷ್ಟು ಹಾಕೋಬೇಕು ಅಷ್ಟೇ ಹಾಕೊಳ್ತೀನಿ. ಬಿಕಾಸ್ ಇದು ಸಂಪ್ರದಾಯ. ಯಾಕೆಂದರೆ ಮನೆಗೆ ಹೋಗಿರ್ತೇನೆ ಮೇಲೆ ಬಳೆ ಎಲ್ಲ ಹಾಕ್ಕೊಂಡು ಶಾಸ್ತ್ರ ಪ್ರಕಾರ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಲೇಬೇಕು. కరకో దేవకన్న కాలకు చూస్తే దేవిక ಎತ್ಕೊಂಡು ಹೋಗ್ಬೇಕಾ ಈಗ? ಕವರಲ್ಲಿ ಇಡ್ಲಿ ಬಿಡೋದು, ತೆಗಿಯೋಕ್ಕೆ ಮತ್ತು ಹಾಕೋದು ಕಷ್ಟ ಆಗುತ್ತೆ. ಬಾ ಅದು ಈ ಕಡೆ ಬಾ, ಸೈಡ್ ಬಾ. ಮಾಡ್ತೀನಿ. ಹೋಗಿ ಕಲಗೂರ್ಗು ಇರೋದು. ಬಾ ದೇವಿಕ್, ಇಲ್ಲ ದೇವಿಕ್, ಹಾಯ್ ಅನ್ನು. ಹಾಯ್ ಏ ಮಾಡಿ ಬಾಬು, ಎಲ್ಲತ್ತೀಯ? ಹಂಗೆ ಬಾ, ಹಂಗೆ ಬಾ. ಅದು ಅಲ್ಲೋಗದಾ, ಅಲ್ಲೋಗ ಅಮ್ಮ ಕತ್ತು.
ಇನ್ನೊಂದು ಸುತ್ತ ಚೆನ್ನ ಬಂದೆ ನೋಡಿ ಅದು ದೇವಿಕ್ ಅಮ್ಮ ಹತ್ರ ಹೋಗು ಅದು ನೋಡಲ್ಲಿ ಇಲ್ಲ ಬೆಂಗಳೂರಿಂದ ಬಂದು ದೇವಸ್ಥಾನ ಮುಗಿಸ್ಕೊಂಡು ಸೀದಾ ನಮ್ಮೂರಿಗೆ ನಾನು ಬಂದೆ. ನಮ್ಮ ಚಿಕ್ಕಮ್ಮ ಬಂದಿದ್ರು ನಾನು ಕರ್ಕೊಂಡು ಹೋಗ್ಲಿಕ್ಕೆ. ಆ್ಯಂಡ್ ಅವರು ಅಲ್ಲಿಂದನೇ ಮತ್ತೆ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಹೋದರು. ಇದು ನೆಕ್ಸ್ಟ್ ಡೇ ಶಿವಾಜಿ ಜಯಂತಿ ಇತ್ತು. ಸ್ವಲ್ಪ ಶಿವಾಜಿ ಜಯಂತಿಗೆ ವಿಡಿಯೋ ಮಾಡೋಣ ಅಂತ ಸ್ವಲ್ಪ ಇದು ವಿಡಿಯೋ ಮಾಡಿಕೊಂಡೆ. ಇದನ್ನು ಸ್ವಲ್ಪ ನಾನು ವಿಡಿಯೋ ಇನ್ಸ್ಟಾಗ್ರಾಮಿಗೆ ಹಾಕಬೇಕಾಗಿತ್ತು, ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಇನ್ಸ್ಟಾಗ್ರಾಮಿಗೆ ಹಾಕೋಕ್ಕಾಗಿರಲಿಲ್ಲ. ಸೊ ಬ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ಸೊ ನಾನು ಒಂಚೂರು ಹಿಡ್ಕೊಂಡೆ, ಏನೋ ಖುಷಿ ಅನ್ನಿಸ್ತಾ ಇತ್ತು ನೋಡಿ. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ ನಮ್ಮಣ್ಣ. ಆ್ಯಕ್ಚುಲಿ ನಮ್ಮ ಅಣ್ಣನೇ ಮಾಡಿದ್ದು ವಿಡಿಯೋ, ಮತ್ತು ಯಾರೂ ಅಲ್ಲ. ಇದು ಶಿವಾಜಿ ಜಯಂತಿಗೆ. ಇದು ವರ್ಷಕ್ಕೊಂದ್ಸರಿ ನಮ್ಮೂರಲ್ಲಿ ಎಲ್ಲರೂ ಸೇರಿ ಹಬ್ಬ ಮಾಡ್ತಾರೆ. ಇದು ಯಾಕಂದರೆ ಇಯರ್ ಬೈ ಒಂದ್ಸರಿ ಸಿಗುತ್ತೆ ಇದು ಮಾಡೋದು. ಅದಾದ ನಂತರ ಮತ್ತು ನಮ್ಮ ಮನೇಲಿ ಊರಲ್ಲಿರೋ ದೇವರಿಗೆ ಪೂಜೆ ಮಾಡಿದ್ದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅವತ್ತು ನೆಕ್ಸ್ಟ್ ಡೇನೇ ಮತ್ತು ಸಂಕಷ್ಟ ಚತುರ್ಥಿ ಇತ್ತು. ಸಂಕಷ್ಟ ಚತುರ್ಥಿನ ಮಂಗಳವಾರ ದಿನ ಬಂದಿತ್ತಲ್ಲ, ಅಂಗಾರಕ ಸಂಕಷ್ಟ. ಸೊ ಪೂಜೆ ಮಾಡಿದೆ. ನನಗೆ ಈ ಥರ ಎಲ್ಲ ಮಾಡೋದು, ಹೂವು, ದೀಪ, ಎಣ್ಣೆ ಚೆನ್ನಾಗಿರಬೇಕು ಅಂದರೆ ನನಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ನನಗೆ ಖುಷಿ ಕೊಡೋಷ್ಟು ನನ್ನ ಮನಸ್ಸಿಗೆ ಸಮಾಧಾನವೂ ಆಗುತ್ತಿರುತ್ತೆ. ನನ್ನ ಕೈಲಾದಷ್ಟು ನಂಗೆ ತಿಳುವಳಿಕೆಯಿಂದ ನಾನು ಪೂಜೆ ಮಾಡ್ತೀನಲ್ಲ, ಅದೇ ನನಗೆ ಮನಸ್ಸಿಗೆ ಖುಷಿ ಅನಿಸೋದು. ಆಮೇಲೆ ಹಾಲು ಎರೆದೆ, ಹಸಿ ಹಾಲು ಗಣೇಶನಿಗೆ ನನಗೇನು ಅನಿಸುತ್ತೋ ಅದು ನಾನು ಮಾಡೋಕ್ಕೆ ಹೋಗ್ತೀನಿ. ಬಟ್ ಎಲ್ಲ ಮಾಡೋದೇ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ತೀನಿ. ಹಾಗೆ ದೇವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಹಾಗೆಯೇ ಎಲ್ಲರಿಗೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡು ಅಂತ ಬೇಡ್ಕೊತೀನಿ. ಅದಾದ ನಂತರ ನಾನು ಊರಿಗೆ ವಾಪಸ್ ಬಂದಿದ್ದ ದಿನ ನೋಡಿ ಇಲ್ಲಿ ಎಷ್ಟು ಕಸ ಇತ್ತು ಅಂದರೆ ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದೆ. ಗೊತ್ತಾಗುತ್ತಲ್ಲ ಜನಗಳಿಗೆ ಏನಂತಾನೆ ಮಾತಾಡೋಕ್ಕೆ ಅಲ್ವಾ. ಸೊ ಇಲ್ಲಿವರೆಗೂ ನನ್ನ ಬ್ಲಾಗ್ ಆಗಿತ್ತು ಊರಿಂದ ಹೋಗಿ ಬಂದಿಂದ. ಸ್ವಲ್ಪ ಊರಲ್ಲೂ ಕೂಡ ಎಷ್ಟೊಂದು ಹಬ್ಬಗಳೆಲ್ಲ ಮಾಡಿದ್ದೀನಿ, ಬಟ್ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ನಮ್ಮ ಬೆಂಗಳೂರಲ್ಲಿ ಮಾಡಿರುವಂತಹ ಕೆಲಸಗಳ ಡೈಲಿ ಲಾಗ್ಸ್ನ ಹಾಕ್ತೀನಂತೆ. ಮಿಸ್ ಮಾಡದೆ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಡೈಲಿ ಲೈವ್ಸ್ ಇರುತ್ತೆ, ಹಾಗೆ ವೀಕ್ಲಿ 2 ಟೈಮ್ಸ್ ಬ್ಲಾಗ್ಸ್ ಇರುತ್ತೆ, ಹಾಗೆ ಡೈಲಿ ಶಾರ್ಟ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.